ಅವ್ರು ಬಿಟ್ಟು ಹೋದ್ಮೇಲೆ ಸುಮಾರು 200 ಕೋಟಿ ಡಿಪಾಸಿಟ್ ಹೆಚ್ಚಾಗಿದೆ. ರಮೇಶ್ ಕತ್ತಿ ಚೇರ್ಮನ್ ಇಳಿದು ಹೋದ್ಮೇಲೆ ಸುಮಾರು 200 ಕೋಟಿ ರೂಪಾಯಿ ಡಿಪಾಸಿಟ್ ಹೆಚ್ಚಾಗಿದೆ ಇವ್ರು ಇಳಿದು ಹೋದ್ಮೇಲೆ. ಇದು ತಾಲೂಕಾಗೆ ಒಂದು, ಅದು ಎಲೆಕ್ಟ್ರಿಕ್ ಸೊಸೈಟಿಗೆ, ಇದು MLA MP ಜಿಲ್ಲಾ ಪಂಚಾಯತಿ ಆಗಿದ್ರೆ ಅಸೆಸ್ ಮಾಡ್ಬೋದಿತ್ತು. ಇದು ಅಷ್ಟಕ್ಕಣ ನಾವು ಸೀಮಿತ ಇಡಬೇಕು. ಎಷ್ಟು ಹುಕ್ಕೇರಿಗೆ ಮಾತ್ರ, ಹುಕ್ಕೇರಿಯಲ್ಲಿ ಮಾತ್ರ ವಿಜಯೋತ್ಸವ, ಜಿಲ್ಲೆಗಲ್ಲ. ಖಂಡಿತ ಮಾಡ್ತಾರೆ, ಮುಂಚಿಂದ ಇದ್ದಾರೆ, ಇರ್ಬೇಕು ಅವರು ನಾವೊಂದು ಸಾರಿ ಭಾಷಣ ಮಾಡಿದ್ದೆ ನಮ್ಮ ಮನೆ ಚುನಾವಣೆ ಆದ್ಮ್ಯಾಗ ಎಮ್ಕನ್ಮಡಿಯಲ್ಲಿ. ನಮ್ಮ ವಿರೋಧಿಗಳು ವರ್ಷಕ್ಕೊಮ್ಮೆ ಬಂದು ನಮ್ಮನ್ನು ಬೈಬೇಕು. ಕೇಳಿದ್ರಿ? ಯಾರ ಕೇಳಿದ್ರಿ? ವರ್ಷಕ್ಕೊಂದು ಸಲ, ಯಾಕಂದ್ರೆ ನಮ್ಮವರು ಮಲಗಿರ್ತಾರ, ಬಂದು ನಮ್ಗೆ ಬೈಬೇಕು. ಬಾಗೇವಾಡ್ಯಾಗ ಬಂದು ಬೈಬೇಕು, ಚಿಕ್ಕೋಡ್ಯಾಗ ಬಂದು ಬೈಬೇಕು, ಬೆಳಗಾವ್ದಾಗ ಒಂದು ಬೈಬೇಕು. ನಾವು ಅಲರ್ಟ್ ಆಗ್ತೀವಿ, ನಮ್ಮ ಕಾರ್ಯಕರ್ತರು ಅಲರ್ಟ್ ಆಗ್ತಾರೆ. ಇದನ್ನು ನಾವು 2 ವರ್ಷದಿಂದ 3 ವರ್ಷದಿಂದ, ಮೊನ್ನೆ 23 ಚುನಾವಣೆ ಆದಾಗ ಅಭಿನಂದನಾ ಸಮಾರಂಭದಲ್ಲಿ ಎಮ್ಕನ್ಮಡಿಯಲ್ಲಿ ಭಾಷಣ ಮಾಡಿದ್ದು ಇದು. ಬೆಂಬಲಿಗರು ಹೇಳುದು ಒಂದು ಮಾತೇನಂದ್ರೆ, ಎಲ್ಲ ಸ್ಟೇಟಲ್ಲಿ ಉಪಯೋಗ ಮಾಡಿದ್ರು. ಬಾಲಚಂದ್ರ ಜಾರಕಿಹೊಳಿ ಅವರು ಹೋದ್ರು, ಲಖನ್ ಜಾರಕಿಹೊಳಿ ಅವರು ಹೋದ್ರು, ನೀವು ಹೋದ್ರಿ. ಆದ್ರೆ ನಿಮ್ಮ ಫ್ಯಾಮಿಲಿಯ ಫೈರ್ ಫ್ರೆಂಡ್ ರಮೇಶ್ ಜಾರಕಿಹೊಳಿ ಅವರನ್ನ ದೂರ ಇಟ್ಟಿದ್ರಿಂದ ಒಂದು ಸ್ವಲ್ಪ ಹಿನ್ನಡೆ ಆಯ್ತು ಅಂತ ಅಲ್ಲ, ಅವ್ರ ಅವಾಗ ಅವಶ್ಯಕತೆ, ಇನ್ನು ಅವಶ್ಯಕತೆ ಇದೆ ಅವ್ರದ್ದು. ಈಗ ಹೊರಗೆ ಬರ್ತೈತೆ ಅದು. ಯಾಕಂದ್ರೆ ಎಲ್ಲ ಸಿಸ್ಟಮ್ ಫೇಲ್ ಆದ್ಮ್ಯಾಗ ನೆಕ್ಸ್ಟ್ ಸಿಸ್ಟಮ್ ಈಗ ಬರ್ತೈತಿ ಹೊರಗೆ, ಈಗ ಹೊರಗೆ ಬರ್ತೈತಿ ಅದು. ಈಗ ರಮೇಶ್ ಕತ್ತಿ ಲಿಮಿಟೇಷನ್ ಇದ್ರೆ ಅವನ ಬಗ್ಗೆ ಎಲ್ಲ ಹೇಳೋದು ಅವಶ್ಯಕತೆ ಇಲ್ಲ. ನೀವು ರಮೇಶ್ ಕತ್ತಿ ಅದ ಡೆಡ್ ಹಾರ್ಸೋದು. ಈಗ ಸುಮ್ಮನೆ ಲೆಟ್ ಬಂದು ಈಗ ಓಡಾಡ್ತಾನ, ಅವ್ನು ಸೀಮಿತ ಇದೆ ಅವನು. ಅವ್ನ ರಾಜಕಾರಣಿ, ಅವನ ವಿಚಾರಗಳು. ರಮೇಶ್ ಕತ್ತಿ ಅವ್ರದ್ದು ಸುಮ್ಮ ಭಾಷಣ ಮಾಡಿ ನಾವು ಇದೇನೋ ಇಡೀ ರಾಜ್ಯ ನೋಡೋದ್ರಿಂದ ಅಷ್ಟು ಫೋಕಸ್ ಆಗ್ಯಾವ ನಾವು. ಮತ್ತು ನಾಳಿಂದ ಮತ್ತೆ ಔಟ್ ಪಾಡ್ರೆ ಅವರ ಅಸ್ತಿತ್ವವನ್ನು ಕಳ್ಕೊಂಡಿದ್ರು, ನಿವಾಳಿ ಹೋಗಿ ಜೀವಂತ ಮಾಡಿದ್ರಿ ಅಂತ ಹೇಳಿ ಒಂದು ಆರೋಪ, ನಿಮ್ಮ ಬೆಂಬಲಿಗರೇ ಆರೋಪ. ಏನೇನೇ ಇಲ್ಲ. ಉತ್ತರ ಕರ್ನಾಟಕ ಭಾಳ ದೊಡ್ಡದಿದೆ ಸರ್. ಅಲ್ಲಿ ತುಂಗಾ ನದಿಯಿಂದ ಹಿಡಿದು ಈ ಕಡೆ ಭಾಳ ದೊಡ್ಡದಿದೆ. ಮನ್ಯಾಗ ಕೂತ್ರ ಲೀಡರ್ ಆಗೋಲ್ಲ. ಬಿಸಿಲು ನೋಡಬೇಕು, ಮಳೆ ನೋಡಬೇಕು, ರಾತ್ರಿ ನೋಡಬೇಕು, ಊಟ ಇಲ್ಲ ಅಡ್ಡಾಡ್ದಾಗ ಲೀಡರ್ ಆಗ್ತಾರೆ. ಹಂಗೆ ಸುಮ್ಮನೆ ಭಾಷಣ ಮಾಡಿದ್ರೆ, ಇದೊಂದು ಯಾವುದೋ ಒಂದು ಸೊಸೈಟಿ ಗೆದ್ರೆ ಲೀಡರ್ ಆಗೋಲ್ಲ. ಯಾರ್ಯಾರು ಲೀಡರ್ ಆಗ್ಲಿಕ್ಕೆ ಆಗಿಲ್ಲ, ಕಷ್ಟಪಡಬೇಕು, ಜನರ ಕೆಲಸ ಮಾಡಬೇಕು, ಅವಾಗ ಲೀಡರ್ ಅಂತಾರೆ. ಭಾಷಣ ಮಾಡಿದಾಗ ಲೀಡರ್ ಅನ್ನೋಲ್ಲ. ಈಗ 2008ರಲ್ಲಿ ಮುಂಬೈ ದಾಳಿ ಉಗ್ರ ದಾಳಿ ಆಗ್ತದೆ. ಪಾಕಿಸ್ತಾನ ತೀರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಇಂಡಿಯಾ ಹಾಕಿದ್ರು. ಜೊತೆಗೆ ಯಾರು ಕೂಡ ಮಾತಾಡಲಿಲ್ಲ. ಇಲ್ಲ, ಅದನ್ನ ಈಗ ಅವಶ್ಯಕತೆ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ಈಗ ನಿಮ್ಮ ನಂಬಿದಂತ ಕಾರ್ಯಕರ್ತರು ಇರ್ತಾರೆ, ಅವ್ರಿಗೂ ಏನ್ ಹೇಳಬೇಕಿಲ್ಲ? ಅವ್ರ ಸಮದ ಎಲೆಕ್ಷನ್ ಮಾಡಿದ್ರ, ಈಗ ಅವ್ರ ರಕ್ಷಣೆಗೆ ಎಲೆಕ್ಷನ್ ಮಾಡಿದ್ದು. ಇದೇನ ನಾವು ಅಲ್ಲಿ ಹೋಗಿ ಭಾಳ ದೊಡ್ಡದಾಗಿ ಏನು ಸಾಧನೆ ಮಾಡಬೇಕಾದ್ದು, ಭಾಳ ಅದೇನು ದೊಡ್ಡ ಸಂಸ್ಥೆ ಮಾಡಬೇಕಿಲ್ಲ. ಸಿಕ್ಕದಿದ್ರು ಚುನಾವಣೆ ಯಾಕೆ ಮಾಡಿದ್ರೆ ಪದೇ ವರ್ಷ ನಮಗೆ ನೀವು ಅವ್ರ ಜೊತೆ ಕಾಂಪ್ರಮೈಸ್ ಆಗ್ತೀರಿ, ನಮ್ಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಈ ಚುನಾವಣೆ ಮಾಡಿದೀವಿ. ಅವ್ರಿಗೋಸ್ಕರ ಮಾಡಿದೀವಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.